ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನೀವು ಈ ಆ್ಯಪ್ನ ನೋಡಿದ್ರೆ ನೀವು ಎಲ್ಲರೂ ಕೂಡ ಅಚ್ಚರಿಗೋಗ್ತೀರಾ. ಯಾಕಪ್ಪ ಅಂದರೆ ಈ ಅಪ್ಲಿಕೇಶನಲ್ಲಿ ನಿಮ್ಮ ಡೈಲಿ ಆಕ್ಟಿವಿಟಿಗಳನ್ನ ನೀವು ತಿಳ್ಕೊಬೋದು. ನೀವು ಡೈಲಿ ಏನೇನು ಮಾಡ್ತೀರಾ, ಎಷ್ಟು ವಾಕಿಂಗ್ ಮಾಡ್ತೀರಾ, ಮತ್ತು ನಿಮ್ಮ ಡೈಲಿ ಹಾರ್ಟ್ ರೇಟ್ ಎಷ್ಟು ಇರುತ್ತೆ ಎಲ್ಲನೂ ಕೂಡ ಈ ಆ್ಯಪ್ನಲ್ಲಿ ನೀವು ತಿಳ್ಕೊಬೋದು. ಮತ್ತು ಇದು ತುಂಬಾ ಯೂಸ್ಫುಲ್ ಆಗುತ್ತೆ, ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಯಾವುದೇ ರೀತಿ ಇದು ವೇಸ್ಟ್ ಆ್ಯಪ್ ಅಲ್ಲ, ಇದು ಪಕ್ಕಾ ಜೆನ್ಯೂನ್ ಅಪ್ಲಿಕೇಶನ್ ಇದೆ. ಮತ್ತು ನಿಮಗೆ ಇದು ಡೈಲಿ ಲೈಫಲ್ಲಿ ಇದು ಯೂಸ್ ಆಗುತ್ತೆ. ಅದನ್ನ ಯಾವ ರೀತಿ ನೀವು ಯೂಸ್ ಮಾಡ್ಕೊಳ್ಬೇಕು, ಮತ್ತು ನೀವು ಡೈಲಿ ಎಷ್ಟು ಸ್ಟೆಪ್ನ ನೀವು ವಾಕ್ ಮಾಡ್ತೀರಾ ಮತ್ತು ಎಲ್ಲನೂ ಕೂಡ ನೀವು ಇದರಲ್ಲಿ ತಿಳ್ಕೊಬೋದು. ಮತ್ತು ನೀವು ಎಲ್ಲೆಲ್ಲಿ ಹೋಗಿರ್ತೀರಾ ಅಂತ ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡುತ್ತೆ. ಎಲ್ಲನೂ ಕೂಡ ನೀವು ಯಾವ ರೀತಿ ತಿಳ್ಕೊಬೇಕು ಅಂತ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ಫ್ರೆಂಡ್ಸ್, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೆಲ್ಲನೂ ಕೂಡ ಪೂರ್ತಿಯಾಗಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಮೊದಲು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಲವರು ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಅದು ಮೊದಲೇ ಬಂದಿರುತ್ತೆ, ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಪ್ಲಿಕೇಶನ್ ನೇಮ್ ಏನಪ್ಪ ಅಂದರೆ ನಾನು ನಿಮಗೆ ಪ್ಲೇಸ್ಟೋರ್ನಲ್ಲಿ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು ಗೂಗಲ್ ಪಿಟ್ ಆಕ್ಟಿವಿಟಿ ಟ್ರ್ಯಾಕಿಂಗ್ ಅಂತ. ಈ ಅಪ್ಲಿಕೇಶನ್ ನೇಮು ಗೂಗಲ್ ಪಿಟ್ ಆಕ್ಟಿವಿಟಿ ಟ್ರ್ಯಾಕಿಂಗ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಹಾರ್ಟ್ ಸಿಂಬಲ್ ಇದೆ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಬೇಕಾಗುತ್ತೆ. ನಾನೀಗ ಡೌನ್ಲೋಡ್ ಮಾಡಿದ್ದೀನಿ, ಈಗ ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಅಪ್ಲಿಕೇಶನ್ ಇಂಟರ್ಫೇಸ್ ನಿಮಗೆ ಈ ರೀತಿ ಬರುತ್ತೆ. ಫಸ್ಟ್ಗೆ ನೋಡ್ತಾ ಇರ್ಬೋದು ನಿಮಗೆ ಹಾರ್ಟ್ ಪಾಯಿಂಟ್ಸ್ ಅಂತ ಇರುತ್ತೆ, ಮತ್ತು ಸ್ಟೆಪ್ಸ್ ಅಂತ ಕೊಟ್ಟಿರ್ತಾರೆ. ನೀವು ಎಷ್ಟು ಸ್ಟೆಪ್ನ ಡೈಲಿ ವಾಕ್ ಮಾಡ್ತೀರಾ ಅದನ್ನ ಇಲ್ಲಿ ಕೊಟ್ಟಿರ್ತಾರೆ. ಈಗ ನೋಡ್ತಾ ಇರ್ಬೋದು ನಿಮಗೆ ಸ್ಲೀಪ್ ಡ್ಯೂರೇಷನ್ ಆಗಿರ್ಬೋದು, ಮತ್ತು ಬೆಡ್ ಟೈಮ್ ಸ್ಕೆಡ್ಯೂಲ್ ಎಲ್ಲನೂ ಕೂಡ ಕೇಳುತ್ತೆ. ಮೊದಲಿಗೆ ನೀವು ಲಾಗಿನ್ ಆಗಬೇಕಾದ್ರೆ ನಿಮಗೆಲ್ಲ ನಿಮ್ಮ ಡೀಟೇಲ್ಸ್ ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಮತ್ತು ನಿಮ್ಮ ಬೆಡ್ ಟೈಮ್ ಯಾವಾಗ ಮತ್ತು ವೇಕಪ್ ಟೈಮ್ ಯಾವಾಗ ಅಂತ ಎಲ್ಲನೂ ಕೂಡ ಕೇಳ್ತಾರೆ. ಅದನ್ನ ನೀವು ಎಂಟ್ರಿ ಮಾಡ್ಕೊಳ್ಬೇಕು. ಈಗ ಬೇಕಾದ್ರೆ ನೀವು ಎಂಟ್ರಿ ಮಾಡಬೇಕಂದ್ರೆ ಪ್ರೊಫೈಲ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಎಲ್ಲನೂ ಸೆಟ್ಟಿಂಗ್ನ ಇಟ್ಕೋಬೋದು. ನಿಮ್ಮ ಡೈಲಿ ಗೋಲ್ಸ್ ಅಂತ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆಕ್ಟಿವಿಟಿ ಗೋಲ್ಸ್ ಅಂತ, ಅಂದರೆ ನೀವು ಒಂದು ಗೋಲ್ನ ಸೆಟ್ ಮಾಡಬೇಕಾಗುತ್ತೆ, ಒಂದು ಗುರಿನ ಕೊಡಬೇಕು. ಅದಕ್ಕೆ ನೀವು ಡೈಲಿ ಎಷ್ಟು ವಾಕ್ ಮಾಡ್ತೀರಾ ಅಂತ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೆಪ್ ಅಂತ, ನೀವು ಡೈಲಿ ಗೋಲ್ ಎಷ್ಟು ಇಟ್ಕೊಳ್ತೀರೋ ಅಷ್ಟು ಇಟ್ಬೋದು. ಈಗ ನೋಡ್ತಾ ಇರ್ಬೋದು ನಾನು 5000 ಇಡ್ತೀನಿ. 5000 ಇಟ್ಟು ಸೆಟ್ ಗೋಲ್ ಅಂತ ಕೊಡಬೇಕು. ಅಂದರೆ ಇದು ಒಂದು ನಿಮ್ಮದು ಗುರಿ ಇದ್ದಂಗೆ. ನಾನೀಗ ಇವತ್ತು ನಾನು 5000 ಸ್ಟೆಪ್ಸ್ ನಡಿಬೇಕು ಅಂತ ಇದ್ರಪ್ಪ ಅಂದರೆ ನೀವು ಅದನ್ನು ಗೋಲ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ಹಾರ್ಟ್ ಪಾಯಿಂಟ್ಸ್ ಅಂತ ಇರುತ್ತೆ. ನೀವು ಇದನ್ನು ಎಕ್ಸ್ಟ್ರಾ ಏನಾದರೂ ನೀವು ನಡೆದ್ರಪ್ಪ ಅಂದರೆ ಅದು ಗೋಲ್ ತಕ್ಷಣ ಮುಗಿದ ತಕ್ಷಣ ನೀವು ಮತ್ತೆ ಜಾಸ್ತಿ ಏನಾದರೂ ನಡೆದ್ರೆ ಇದು ಹಾರ್ಟ್ ಪಾಯಿಂಟ್ ಅಂತ ಬರ್ತಾ ಹೋಗುತ್ತೆ. ಮತ್ತು ಇಲ್ಲಿ ಬೆಡ್ ಟೈಮ್ ಸ್ಕೆಡ್ಯೂಲ್ ಅಂತ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಬೆಡ್ ಟೈಮ್ ಸ್ಕೆಡ್ಯೂಲಲ್ಲಿ ಗೆಟ್ ಇನ್ ಬೆಡ್ ಅಂತ, ಇದು ನೀವು ರಾತ್ರಿ ಎಷ್ಟು ಗಂಟೆಗೆ ಮಲ್ಕೋತೀರಾ ಅಂತ ಕೊಟ್ಟಿರ್ತಾರೆ. ಆ ಡೇಟ್ನ ಇದು ಟೈಮ್ನ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ವೇಕಪ್ ಟೈಮ್ ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ನೀವು ಹೇಳ್ತೀರ ಅದನ್ನ ಟೈಮ್ನ ಇಲ್ಲಿ ಸೆಟ್ ಮಾಡಬೇಕಾಗತ್ತೆ. ಅಂದರೆ ಅದು ನೈಟ್ ಟೈಮ್ ಇರುತ್ತೆ, ಅದನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಅಬೌಟ್ ಯು ಅಂತ ನಿಮ್ಮ ಜೆಂಡರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮತ್ತು ನಿಮ್ಮ ಹೈಟ್ ವೇಟ್ ಎಲ್ಲನೂ ಕೂಡ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ತಕ್ಷಣ ಇದು ಸೆಟ್ಟಿಂಗ್ ಇಲ್ಲಿ ಕ್ಲಿಯರ್ ಆಗುತ್ತೆ. ಇನ್ನು ನೀವು ಇದರಲ್ಲಿ ನಿಮ್ಮ ಆ್ಯಕ್ಟಿವಿಟಿನ ಯಾವ ರೀತಿ ಟ್ರ್ಯಾಕ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು. ನೀವು ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನೋಡಿ ಏಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಇಲ್ಲಿ ನೀವು ಡೈಲಿ ಎಷ್ಟು ಸ್ಟೆಪ್ನ ನಡೆದ್ರಿ ಅಂತ ತೋರಿಸ್ತಾ ಇದ್ದೀನಿ. ನಾನು ನೋಡ್ತಾ ಇರ್ಬೋದು 539 ಸ್ಟೆಪ್ಸ್ ನಾನು ಇವತ್ತು ಮಾರ್ನಿಂಗಿಂದ ನಡೆದಿದ್ದೀನಿ. ಮತ್ತು ಅದೇ ರೀತಿ ಹಾರ್ಟ್ ಪಾಯಿಂಟ್ಸ್ ಸ್ಟೆಪ್ನ ತಿಳ್ಕೊಬೇಕಂದ್ರೆ ಇಲ್ಲಿ ಸ್ಟೆಪ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಸ್ಟೆಪ್ಪಲ್ಲಿ 539 ಸ್ಟೆಪ್ನ ನಾನು ಇವತ್ತು ಮಾಡಿದ್ದೀನಿ. ಮತ್ತು ಅದೇ ರೀತಿ ನೀವು ಬ್ಯಾಕ್ ಬಂದರೆ ನೋಡ್ತಾ ಇರ್ಬೋದು ನೀನು ತೋರಿಸ್ತಾ ಇದೆ 5495 ಸ್ಟೆಪ್ಸ್ ಅಂತ. ಈ ರೀತಿ ನೀವು ಡೈಲಿ ಎಷ್ಟೆಷ್ಟು ಸ್ಟಾಕ್ ಅಂತ ನೋಡ್ಬೋದು. 6823. ಈ ರೀತಿ ನೀವು ಯಾವ ಡೇಟ್ ಬೇಕೋ ಆ ಡೇಟ್ ಎಲ್ಲನೂ ಕೂಡ ಟ್ರ್ಯಾಕ್ ಮಾಡ್ಬೋದು. ನೋಡ್ತಾ ಇರ್ಬೋದು ಸಾಟರ್ಡೆ 4947, ಮತ್ತು ಸಂಡೇ 6823, ಅದೇ ರೀತಿ ಮಂಡೇ 5495, ಟ್ಯೂಸ್ಡೇ ನೋಡ್ತಾ ಇರ್ಬೋದು 539 ಅಂತ. ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ. ಈ ರೀತಿ ನೀವು ಸ್ಟೆಪ್ನ ಟ್ರ್ಯಾಕ್ ಮಾಡ್ಬೋದು. ಮತ್ತು ಇಲ್ಲಿ ಹಾರ್ಟ್ ಪಾಯಿಂಟ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಹಾರ್ಟ್ ಪಾಯಿಂಟ್ ಇರುತ್ತೆ. ನೋಡ್ತಾ ಇರ್ಬೋದು ನಂದು ಹಾರ್ಟ್ ಪಾಯಿಂಟ್ 2 ಬಂದಿದೆ. ಅದು ಸಂಡೇ 2 ಬಂದಿದೆ. ಅಂದರೆ ಜಾಸ್ತಿ ವಾಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ಹಾರ್ಟ್ ಪಾಯಿಂಟ್ ಅಂತ ಸಿಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು 3 ಕೊಟ್ಟಿದ್ದಾರೆ. 3 ಏನಪ್ಪ ಅಂದರೆ ಕ್ಯಾಲೋರೀಸ್, ಅಂದರೆ ನೀವು ಎಷ್ಟು ಎನರ್ಜಿ ಕ್ಯಾಲೋರೀಸ್ ಬರ್ನ್ ಆಗಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಟ್ಯೂಸ್ಡೇ 573, ಅದೇ ರೀತಿ ಮಂಡೇ 1466, ಸಂಡೇ 1466, ಮತ್ತು ಸ್ಯಾಟರ್ಡೇ 1466. ಈ ರೀತಿ ನಿಮಗೆ ಕ್ಯಾಲೋರೀಸ್ ಬರ್ನ್ ಆಗಿರುತ್ತೆ, ಅಂದರೆ ಎನರ್ಜಿ ರಿಲೀಸ್ ಆಗಿರುತ್ತೆ. ಮತ್ತು ಅದೇ ರೀತಿ ಇಲ್ಲಿ ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ ನೀವು ಡೈಲಿ ಎಷ್ಟು ಕಿಲೋಮೀಟರ್ ವಾಕ್ ಮಾಡಿದ್ರೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು 3 ಕಿಲೋಮೀಟರ್, 4 ಕಿಲೋಮೀಟರ್. ಈ ರೀತಿ ನೀವು ಡೈಲಿ ಎಷ್ಟು ಕಿಲೋಮೀಟರ್ನ ವಾಕ್ ಮಾಡಿದ್ದೀರಾ. ಮತ್ತು ಇಲ್ಲಿ ಮಿನಿಟ್ ಅಂದರೆ ನೀವು ಎಷ್ಟು ಮಿನಿಟ್ ವಾಕ್ ಮಾಡಿದ್ದೀರಾ ಅಂತ ಇಲ್ಲಿ ನೋಡ್ತಾ ಇರ್ಬೋದು 120, 123, ಇದೇ ರೀತಿ 131. ನೀವು ಎಷ್ಟು ಮಿನಿಟ್ ನಿಮಗೆ ಮೂವ್ಮೆಂಟ್ ಮಾಡಿರ್ತಾರೋ ಆ ಮೂವಿನ್ ಅಂತ ಇಲ್ಲಿರುತ್ತೆ. ಮತ್ತು ಅದೇ ರೀತಿ ಕೆಳಗಡೆ ಇವರು ಡೈಲಿ ಗೋಲ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಡೈಲಿ ಗೋಲ್ ಇರುತ್ತೆ. ಇದು ಕೂಡ ಅದೇ ರೀತಿ ಸೇಮ್ ಇರುತ್ತೆ. ನಿಮಗೆ ಕೆಳಗಡೆ ನೋಡ್ತಾ ಇರ್ಬೋದು ಹಾರ್ಟ್ ಪಾಯಿಂಟ್ಸ್ ಆಗಿರ್ಬೋದು, ಮತ್ತು ಡೇಟ್ನ ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿ ಬಂದರೆ ಇವರು ವೀಕ್ಲಿ ಟಾರ್ಗೆಟ್ ಅಂತ, ನೀವು ಹಾರ್ಟ್ ಪಾಯಿಂಟ್ಸ್ನ ನೀವು ವೀಕ್ಲಿ ಟಾರ್ಗೆಟ್ನ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ನನಗೆ 2 ಪಾಯಿಂಟ್ ಸಿಕ್ಕಿದೆ. ನೀವು ಇಲ್ಲಿ ಹಾರ್ಟ್ ಪಾಯಿಂಟ್ ಅಂತ ಇತ್ತು ನೋಡಿ, ಇಲ್ಲಿ ಇದರಲ್ಲಿ ಬಂದು ನೀವು ಹಾರ್ಟ್ ಪಾಯಿಂಟ್ನ ವೀಕ್ಲಿ ಎಷ್ಟು ಮಾಡ್ಬೇಕಂತಿರೋ ಅಷ್ಟು ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು. ಅದು ನಿಮಗೆ ಜಾಸ್ತಿ ಸಿಗೋದಿಲ್ಲ, ಅದಕ್ಕೆ ನಾನೀಗ 20 ಅಂತ ಸೆಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಸೆಟ್ ಗೋಲ್ ಅಂತ ಕೊಟ್ಟರೆ ನಿಮಗೆ ವೀಕ್ಲಿ ಎಷ್ಟು ಹಾರ್ಟ್ ಪಾಯಿಂಟ್ ಸಿಗುತ್ತೋ ಅದ್ರ ಮೇಲೆ ಅದು ಕನ್ಸಿಡರ್ ಆಗುತ್ತೆ. ಮತ್ತು ಅದೇ ರೀತಿ ಸ್ಲೀಪ್ ಡ್ಯೂರೇಷನ್ ನೋಡ್ತಾ ಇರ್ಬೋದು 16 ಅವರ್ ಎವರೇಜ್ ಅಂತ ಆಯಿತು ಆ ಸ್ಲೀಪ್ ಅಂತ. ಮತ್ತು ಇಲ್ಲಿ ಕೆಳಗಡೆ ಒಂದು ಹಿಸ್ಟ್ರಿ ಇರ್ತದೆ ಕಾಣ್ತಾ ನೋಡಿ, ಜರ್ನಲ್ ಅಂತ. ಈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಡೈಲಿ ಹಿಸ್ಟ್ರಿ ಇದರಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು ಸ್ಯಾಟರ್ಡೆ June 15 ಅಂತ ಇಲ್ಲಿ ನಿಮಗೆ ಸ್ಲೀಪ್ ಅಂತ ಕೊಟ್ಟಿದ್ದಾರೆ ನೋಡಿ. ಸ್ಲೀಪ್ 16 ಅವರ್ ಆ ಸ್ಲೀಪ್ ಅಂದರೆ ನಾನು 16 ಅವರ್ ಸ್ಲೀಪ್ ಮಾಡಿಲ್ಲ ಅಂತ ಇಲ್ಲಿ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು 6 AM to 10 PM ಅಂತ.
ಮತ್ತು ಅದೇ ರೀತಿ ಇದರಲ್ಲಿ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಾ ಇದೆ ನೋಡಿ, ಪ್ಲಸ್ ಐಕಾನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನಿಮಗೆ ಮತ್ತಷ್ಟು ಆಪ್ಷನ್ಗಳು ಬರುತ್ತೆ. ಇಲ್ಲಿ ಆ್ಯಡ್ ಬ್ಲಡ್ ಪ್ರೆಷರ್ ಅಂದರೆ ನಿಮ್ಮದು BP ಇತ್ತಪ್ಪ ಇಲ್ಲಿ ಬ್ಲಡ್ ಪ್ರೆಷರ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ಆ್ಯಡ್ ವೇಟ್ ಅಂದರೆ ಇಲ್ಲಿ ವೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆ್ಯಡ್ ಆ್ಯಕ್ಟಿವಿಟಿ ಅಂದರೆ ನೀವು ಹೊಸ ಆ್ಯಕ್ಟಿವಿಟಿ ಏನಾದರೂ ಆ್ಯಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮಗೆ ಯಾವ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದಾರೆ ಅಥವಾ ನೇಮ್ನ ಕೊಟ್ಟು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಮತ್ತು ಅದೇ ರೀತಿ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರ್ಯಾಕ್ ವರ್ಕೌಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಟ್ರ್ಯಾಕ್ ವರ್ಕೌಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನಿಮ್ಮ ಮ್ಯಾಪ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು GPS ಮ್ಯಾಪ್ ಓಪನ್ ಆಗಿದೆ. ಅಕ್ವೈರಿಂಗ್ GPS ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮತ್ತು ಅದೇ ರೀತಿ ಇಲ್ಲಿ ಆ್ಯಕ್ಟಿವಿಟಿ ಟೈಪ್ ಅಂತ ಇದೆ ನೋಡಿ, ನೀವು ಏನು ಮಾಡ್ತಾ ಇದ್ರು ಅದನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ವಾಕಿಂಗ್ ಅಂತ ತಗೊಂಡಿದೆ. ನೀವೇನಾದರೂ ಬೇರೆ ಗೇಮ್ಸ್ಗಳನ್ನ ಆಡ್ತಾ ಇದ್ರಪ್ಪ ಅಂದರೆ ನೋಡ್ತಾ ಇರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಬೇಸ್ಬಾಲ್, ಬಾಸ್ಕೆಟ್ಬಾಲ್, ಇದೇ ರೀತಿ ನಿಮಗೆ ಬೈಕಿಂಗ್ ಮತ್ತು ಬಾಕ್ಸಿಂಗ್ ಎಲ್ಲ ಕೂಡ ಇರುತ್ತೆ. ನೀವು ಯಾವುದನ್ನ ಮಾಡ್ತಾ ಇರ್ತೀರೋ ಅದನ್ನ ಇಲ್ಲಿ ಮಾಡಬೇಕಾಗುತ್ತೆ. ನೀವೇನಾದರೂ ವರ್ಕೌಟ್ ಮಾಡ್ತಾ ಇದ್ರೆ ವರ್ಕೌಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಸ್ಟಾರ್ಟ್ ವಾಕಿಂಗ್ ಅಂತ ಒಂದು ಬಟನ್ ಕಾಣ್ತಿದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ಇಲ್ಲಿ ನಿಮಗೆ ಮ್ಯಾಪ್ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವು ಎಲ್ಲೆಲ್ಲಿ ನೀವು ಅದನ್ನು ವಾಕಿಂಗ್ ಮಾಡಿರ್ತೀರೋ ಅದೆಲ್ಲ ಕೂಡ ಲೊಕೇಶನ್ ಇದರಲ್ಲಿ ಟ್ರ್ಯಾಕ್ ಆಗ್ತಾ ಹೋಗುತ್ತೆ. ನೋಡಿ ಈಗ ನಾನು ವಾಕ್ ಮಾಡ್ತಾ ಇಲ್ಲ, ಅದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಹಾರ್ಟ್ ಪಾಯಿಂಟ್ಸ್ 0 ಇದೆ ಮತ್ತು ಸ್ಟೆಪ್ಸ್ ಕೂಡ 0 ಇದೆ. ಅದೇ ರೀತಿ ಕಿಲೋಮೀಟರ್ ಕೂಡ 0 ಇದೆ. ನೀವೇನಾದರೂ ವಾಕ್ ಮಾಡೋಕತ್ರಪ್ಪ ಅಂದರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ತಾ ಇರ್ಬೋದು ಕ್ಯಾಲೋರಿನೂ 1 ಇದೆ. ಈಗ ನಾನು ಕೆಲವೊಂದಿಷ್ಟು ವಾಕ್ ಮಾಡಿ ತೋರಿಸ್ತೀನಿ. ನೋಡಿ ಈಗ ನೋಡ್ತಾ ಇರ್ಬೋದು ನಾನು 1 ಮಿನಿಟ್ ವಾಕಿಂಗ್ ಮಾಡಿದ್ದೀನಿ ಮತ್ತು ಇದರಲ್ಲಿ ಕಿಲೋಮೀಟರ್ ತೋರಿಸ್ತಾ ಇದೆ. ಅದೇ ರೀತಿ ಹಾರ್ಟ್ ಪಾಯಿಂಟ್ ಇಲ್ಲ ಮತ್ತು ಇಲ್ಲಿ 5 ಕ್ಯಾಲೋರೀಸ್ ಬರ್ನ್ ಆಯಿತು. ಅದೇ ರೀತಿ ಸ್ಟೆಪ್ಸ್ ನೋಡ್ತಾ ಇರ್ಬೋದು 35 ಸ್ಟೆಪ್ನ ನಾನು ವಾಕ್ ಮಾಡಿದ್ದೀನಿ. ಈ ರೀತಿಯಾಗಿ ನಿಮಗೆ ಟ್ರ್ಯಾಕ್ ಆಗುತ್ತೆ. ಮತ್ತು ಲೊಕೇಶನಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮ್ಯಾಪಲ್ಲಿ ಈ ರೀತಿ ನಾನು ಎಷ್ಟು ದೂರ ವಾಕ್ ಮಾಡಿದ್ದೀನಿ ಅಂತ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನೀವು ಟ್ರ್ಯಾಕ್ ಮಾಡ್ಕೋಬೋದು. ಮತ್ತು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಸೇವ್ ಆಗುತ್ತೆ, ನಿಮ್ಮ ಆ್ಯಕ್ಟಿವಿಟಿನಲ್ಲಿ ಸೇವ್ ಆಗಿರುತ್ತೆ. ನೀವು ಎಲ್ಲೆಲ್ಲಿ ವಾಕ್ ಮಾಡಿರ್ತೀರೋ ಎಲ್ಲ ಕೂಡ ನೋಡ್ತಾ ಇರ್ಬೋದು. ಮಾರ್ನಿಂಗ್ ವಾಕ್ ಅಂತ ಅದೇ ರೀತಿ ಟೈಮಿಂಗ್ನ ಕೂಡ ಕೊಟ್ಟಿರ್ತಾರೆ ಮತ್ತು ಎಷ್ಟರಿಂದ ಎಷ್ಟುವರೆಗೂ ನೀವು ವಾಕ್ ಮಾಡಿದ್ದೀರಾ ಎಲ್ಲ ಕೂಡ ಇದರಲ್ಲಿ ಸೇವ್ ಆಗಿರುತ್ತೆ. ನೀವು ಯಾವಾಗ ಬೇಕಾಗೂ ಚೆಕ್ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಎಲ್ಲರೂ ಕೂಡ ತುಂಬ ಯೂಸ್ ಆಗುತ್ತೆ. ನೀವು ಡೈಲಿ ಎಷ್ಟಿಂದ ಎಲ್ಲಿವರೆಗೂ ನೀವು ವಾಕ್ ಮಾಡಿದ್ದಾರೆ ಅಂತ ಇದರಲ್ಲಿ ಟ್ರ್ಯಾಕ್ನ ಮಾಡ್ಬೋದು. ಮತ್ತು ಎಷ್ಟು ಸ್ಟೆಪ್ ವಾಕ್ ಮಾಡಿದ್ದಾರೆ, ಎಷ್ಟು ನಿಮಿಷ ವಾಕ್ ಮಾಡಿದ್ದಾರೆ ಎಲ್ಲ ಕೂಡ ಇದರಲ್ಲಿ ಸೇವ್ ಆಗಿರುತ್ತೆ. ಈ ರೀತಿ ನಿಮಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಬಂದರೆ ಬ್ರೌಸ್ ಅಂತ ಒಂದು ಆಪ್ಷನ್ ಇದೆ. ಇದರಲ್ಲಿ ಬಂದರೆ ನೋಡ್ತಾ ಇರ್ಬೋದು ನಿಮ್ಮ ಡೈಲಿ ಆ್ಯಕ್ಟಿವಿಟಿ ಆಗಿರ್ಬೋದು, ಬಾಡಿ ಮೆಜರ್ಮೆಂಟ್ಸ್ ಆಗಿರ್ಬೋದು, ಮತ್ತು ವೈಟಲ್ಸ್ ಅಂದರೆ ನಿಮ್ಮ BP ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು ಮತ್ತು ಪಲ್ಸ್ ಎಲ್ಲನೂ ಕೂಡ ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ವೈಟಲ್ಸ್ ಅಂತ ಹೋದರೆ ನೋಡ್ತಾ ಇರ್ಬೋದು ಹಾರ್ಟ್ ರೇಟ್ ಮತ್ತು ರೆಸ್ಟಿಂಗ್ ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್ ಎಲ್ಲನೂ ಕೂಡ ಇದರಲ್ಲಿ ಬಂದಿರುತ್ತೆ. ಈಗ ಅದರಲ್ಲಿ ನೋ ರೀಸೆಂಟ್ ಡಾಟಾ ಅಂತ ಬರ್ತಾ ಇದೆ, ಅಂದರೆ ನಾನು ಇನ್ನೂ ಸೆಟ್ ಮಾಡಿಲ್ಲ. ಮತ್ತು ಅದೇ ರೀತಿ ನ್ಯೂಟ್ರಿಷನ್ ಆಗಿರ್ಬೋದು ನೋಡ್ತಾ ಇರ್ಬೋದು, ನಿಮಗೆ ಫುಡ್ ಪ್ಯಾಟರ್ನ್ ಆಗಿರ್ಬೋದು ಎಲ್ಲ ಕೂಡ ಇರುತ್ತೆ. ಮತ್ತು ಸ್ಲೀಪ್ ಅಂದರೆ ನೀವು ಎಷ್ಟು ನಿದ್ದೆನ ಮಾಡ್ತೀರಾ ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿ ಸೈಕಲ್ ಟ್ರ್ಯಾಕಿಂಗ್ ಅಂತ ನೋಡಿ, ಸೈಕಲ್ ಟ್ರ್ಯಾಕಿಂಗ್ನಲ್ಲಿ ಪೀರಿಯಡ್ನ ಚೆಕ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನಿಮಗೆ ಅಪ್ಲಿಕೇಶನ್ ಎಲ್ಲರೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನೀವು ಕೂಡ ಒಂದ್ಸಲಿ ಡೌನ್ಲೋಡ್ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ಗೂಗಲ್ ಪಿಟ್ ಅಂತ ಸರ್ಚ್ ಮಾಡ್ಕೊಂಡ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದರ ಹೊಸ ವೀಡಿಯೋಸ್ಗಳಿಗಾಗಿ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.